ಹಾಯ್ ಎಲ್ಲರಿಗೂ ನಮಸ್ಕಾರ. ಕನ್ನಡ ಟು ಇಂಗ್ಲೀಷ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈ ದಿನ ನಾವು 4ನೇ ದಿನದ ಕ್ಲಾಸ್ನಲ್ಲಿ ಚಿಕ್ಕ ಚಿಕ್ಕ ವಾಕ್ಯಗಳು ಅಥವಾ ಫ್ರೇಸಸ್ ಅಂತ ಏನು ಹೇಳ್ತೀವೋ ಆ ವಾಕ್ಯಗಳನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಕನ್ನಡದಲ್ಲಿ ಈಗ ಬರ್ತೀನಿ ಅಂತ ಏನು ಹೇಳ್ತೀವಿ ಅದನ್ನು ಇಂಗ್ಲೀಷಲ್ಲಿ ಜಸ್ಟ್ ಕಮಿಂಗ್ ಅಂತ ಹೇಳ್ತೀವಿ. ಬಹಳ ಒಳ್ಳೆಯದು ಅನ್ನೋ ಪದವನ್ನು ವೆರಿ ವೆಲ್ ಅಂತ ಹೇಳ್ತೀವಿ. ಸರಿ, ಒಳ್ಳೆಯದು ಅನ್ನೋದನ್ನು ಫೈನ್ ಅಥವಾ ವೆರಿ ಗುಡ್ ಅಂತ ಹೇಳ್ತೀವಿ. ನಿನ್ನಿಷ್ಟದಂತೆ ಅನ್ನೋ ಪದವನ್ನು ನಾವಿಲ್ಲಿ ಆ್ಯಸ್ ಯು ಲೈಕ್ ಅಂತ ಯೂಸ್ ಮಾಡ್ತೀವಿ. ಇನ್ನೇನಾದರೂ ಉಂಟೆ ಅಂತ ಕೇಳೋ ವಾಕ್ಯವನ್ನು ನಾವಿಲ್ಲಿ ಎನಿಥಿಂಗ್ ಎಲ್ಸ್ ಅಂತ ಬಳಸ್ತೀವಿ. ಅಷ್ಟು ಸಾಕು ಅನ್ನೋ ವಾಕ್ಯಕ್ಕೆ ದಟ್ಸ್ ಎನಫ್ ಅಂತ ಹೇಳ್ತೀವಿ. ಈ ಸನ್ಮಾನಕ್ಕಾಗಿ ಕೃತಜ್ಞತೆಗಳು ಅಂತ ಹೇಳೋದನ್ನು ಥ್ಯಾಂಕ್ಸ್ ಫಾರ್ ದಿಸ್ ಹಾನರ್ ಅಂತ ಹೇಳ್ತೀವಿ. ಸರಿ ಅನ್ನೋದನ್ನು ಓಕೆ ಅಂತ ಹೇಳ್ತೀವಿ. ಏಕಾಗಬಾರದು ಅಂತ ಹೇಳ್ತೀವಲ್ಲ ಅದನ್ನು ವೈ ನಾಟ್ ಅಂತ ಹೇಳ್ತೀವಿ. ನಮ್ಮ ಹತ್ರ ಯಾವುದಾದ್ರೂ ವಸ್ತು ಒಂದು ಸ್ವಲ್ಪನೂ ಇಲ್ಲ ಅಂತ ಏನು ಹೇಳ್ತೀವೋ ಅದನ್ನು ನಾಟ್ ಎ ಬಿಟ್ ಅಂತ ಹೇಳ್ತೀವಿ. ಹುಷಾರಾಗಿರಿ ಅಂತ ಹೇಳೋದಕ್ಕೆ ಟೇಕ್ ಕೇರ್ ಅಂತ ಹೇಳ್ತೀವಿ. ನಾಳೆ ಭೇಟಿಯಾಗೋಣ ಅಂತ ಹೇಳ್ತೀವಲ್ವ ಅದನ್ನು ಸಿ ಯು ಟುಮಾರೋ ಅಂತ ಹೇಳ್ತೀವಿ. ಹೌದು, ಅಗತ್ಯವಾಗಿ ಎನ್ನೋ ವಾಕ್ಯವನ್ನು ಎಸ್ ಬೈ ಆಲ್ ಮೀನ್ಸ್ ಅಂತ ಹೇಳ್ತೀವಿ. ಬಹಳವಾಯಿತು ಅಂತ ಏನು ಹೇಳ್ತೀವಲ್ವ ವಾಕ್ಯ ಅದನ್ನು ದಟ್ ಈಸ್ ಟೂ ಮಚ್ ಅಂತ ಹೇಳ್ತೀವಿ. ಹೌದು ಸ್ವಾಮಿ ಅಂತ ಹೇಳೋದನ್ನು ಇಲ್ಲಿ ಎಸ್ ಸರ್ ಅಂತ ಹೇಳ್ತೀವಿ. ಇಲ್ಲ, ಇಲ್ಲವೇ ಇಲ್ಲ ಅನ್ನೋದನ್ನು ನೋ, ನಾಟ್ ಎಟ್ ಆಲ್ ಅಂತ ಹೇಳ್ತೀವಿ. ಪರವಾಗಿಲ್ಲ ಅಂತ ಏನಕ್ಕಾದರೂ ಹೇಳ್ತೀವಲ್ವ ಅದನ್ನು ಇಂಗ್ಲೀಷಲ್ಲಿ ನೆವರ್ ಮೈಂಡ್ ಅಥವಾ ಡಸಂಟ್ ಮ್ಯಾಟರ್ ಅಂತ ಹೇಳ್ತೀವಿ. ಹೆಚ್ಚಿನ ವಿಷಯವಿಲ್ಲ ಅನ್ನೋದನ್ನು ನಥಿಂಗ್ ಎಲ್ಸ್ ಅಂತ ಹೇಳ್ತೀವಿ. ವಿಶೇಷವೇನೂ ಇಲ್ಲ ಅಂತ ಹೇಳ್ತೀವಿ. ಯಾರಾದರೂ ಏನು ವಿಶೇಷ ಅಂತ ಕೇಳಿದಾಗ ಅದನ್ನು ನಥಿಂಗ್ ಸ್ಪೆಷಲ್ ಅಂತ ಹೇಳಿದ್ರೆ ಸಿಂಪಲ್ಲಾಗಿ ಮುಗೀತು. ಯಾರಿಗಾದರೂ ಯಾವುದಾದ್ರು ಫಂಕ್ಷನ್ನಿಗೆ ಸ್ವಾಗತ ಮಾಡೋದನ್ನು ವೆಲ್ಕಮ್ ಅಂತ ಹೇಳ್ತೀವಿ. ಭರವಸೆ ಇಟ್ಟುಕೋ ಅನ್ನೋ ಪದವನ್ನು ನಾವಿಲ್ಲಿ ರೆಸ್ಟ್ ಅಶ್ಯೂರ್ಡ್ ಅಂತ ಹೇಳ್ತೀವಿ. ಬಹಳ ದಿನಗಳಿಂದ ನಿಮ್ಮನ್ನು ನೋಡಲಾಗಲಿಲ್ಲ ಅಂತ ಏನು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಹೇಳ್ತೀವಲ್ವ ಅದನ್ನು ಇಂಗ್ಲೀಷಲ್ಲಿ ಲಾಂಗ್ ಟೈಮ್ ನೋ ಸಿ ಅಂತ ಹೇಳ್ತೀವಿ. ಹೋಗಿ ಬರುತ್ತೇನೆ ಅನ್ನೋದಕ್ಕೆ ಗುಡ್ ಬಾಯ್ ಅಂತ ಹೇಳ್ತೀವಿ. ಅವ್ರು ರಿಟರ್ನಾಗಿ ನಿಮಗೂ ವಿದಾಯ ಅಂತ ಹೇಳೋದಕ್ಕೆ ಬಾಯ್ ಬಾಯ್ ಅಂತ ಹೇಳ್ತಾರೆ. ಸ್ವಲ್ಪವೂ ಇಲ್ಲ ಅನ್ನೋದಕ್ಕೆ ನಾಟ್ ದಿ ಲೀಸ್ಟ್ ಅಂತ ಹೇಳ್ತೀವಿ. ಆಂಗ್ಲ ಭಾಷೆಯ ಕೆಲವು ಆಜ್ಞಾಸೂಚಕ ವಾಕ್ಯಗಳು ಸೆಂಟೆನ್ಸಸ್ ಆಫ್ ಆರ್ಡರ್. ನಿಲ್ಲು ಅಂತ ಹೇಳೋದಕ್ಕೆ ಐ ಸೇ ಸ್ಟಾಪ್ ಅಂತ ಹೇಳ್ತಾರೆ. ಮಾತನಾಡು, ಸ್ಪೀಕ್. ಕೇಳು ಅನ್ನೋದು ಇಲ್ಲಿ ಲಿಸನ್ ಅಂತ ಹೇಳ್ತಾರೆ. ಇಲ್ಲಿ ಕಾದಿರು ಅಂತ ಹೇಳೋದಕ್ಕೆ ವೆಯ್ಟ್ ಹಿಯರ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಬಾ ಅಂತ ಹೇಳೋದನ್ನು ಕಮ್ ಹಿಯರ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ನೋಡು ಅನ್ನೋದು ಲುಕ್ ಹಿಯರ್. ಇದನ್ನು ತೆಗೆದುಕೋ ಅನ್ನೋ ಪದ ಇಲ್ಲಿ ಟೇಕ್ ಕೇರ್. ಹತ್ತಿರ ಬಾ ಅನ್ನೋ ಪದ ಕಮ್ ಹಿಯರ್ ಅಥವಾ ಕಮ್ ನಿಯರ್. ಹೊರಗಡೆ ಕಾಯುತ್ತಾ ಕುಳಿತುಕೋ ಅನ್ನೋದನ್ನು ವೆಯ್ಟ್ ಔಟ್ಸೈಡ್ ಅಂತ ಹೇಳ್ತೀವಿ. ಮೇಲೆ ಹೋಗು ಅನ್ನೋದನ್ನು ಗೋ ಅಪ್ ಅಂತ ಹೇಳ್ತೀವಿ. ಕೆಳಗೆ ಹೋಗು ಅನ್ನೋ ವಾಕ್ಯವನ್ನು ನಾವಿಲ್ಲಿ ಗೋ ಡೌನ್ ಅಂತ ಹೇಳ್ತೀವಿ. ಕೆಳಗೆ ಇಳಿ ಅನ್ನೋ ವಾಕ್ಯವನ್ನು ಗೆಟ್ ಆಫ್ ಅಂತ ಹೇಳ್ತೀವಿ. ಸಿದ್ಧವಾಗಿರು ಅನ್ನೋ ವಾಕ್ಯವನ್ನು ಗೆಟ್ ರೆಡಿ ಅಥವಾ ಬಿ ರೆಡಿ ಅಂತ ಹೇಳ್ತೀವಿ. ಸುಮ್ಮನಿರು ಅನ್ನೋದನ್ನು ಕೀಪ್ ಕ್ವೈಟ್ ಅಂತ ಹೇಳ್ತೀವಿ. ಹುಷಾರಾಗಿರು ಅನ್ನೋದನ್ನು ನಾವಿಲ್ಲಿ ಬಿ ಕೇರ್ಫುಲ್ ಅಥವಾ ಬಿ ಕಾಷನ್ಸ್ ಅಂತ ಹೇಳ್ತೀವಿ. ಯಾರಿಗಾದರೂ ನಿಧಾನವಾಗಿ ಹೋಗು ಅಂತ ಹೇಳೋದನ್ನು ಗೋ ಸ್ಲೋಲಿ ಅಥವಾ ವಾಕ್ ಸ್ಲೋಲಿ ಅಂತ ಹೇಳ್ತೀವಿ. ಕೂಡಲೇ ಹೋಗು ಅನ್ನೋದಕ್ಕೆ ಗೋ ಎಟ್ ಒನ್ಸ್ ಅಂತ ಹೇಳ್ತೀವಿ. ಇಲ್ಲಿ ನಿಲ್ಲು ಅಂತ ಹೇಳೋದನ್ನು ಸ್ಟಾಪ್ ಹಿಯರ್ ಅಂತ ಹೇಳ್ತೀವಿ. ನೇರವಾಗಿ ಹೋಗು ಅನ್ನೋದನ್ನು ಗೋ ಸ್ಟ್ರೇಟ್ ಅಂತ ಹೇಳ್ತೀವಿ.
ಯಾರ ಮೇಲಾದರೂ ಸಿಟ್ಟು ಬಂದಾಗ ತಕ್ಷಣ ಹೊರಟು ಹೋಗು ಅಂತ ಹೇಳ್ತೀವಲ್ವ, ಅದನ್ನು ಇಂಗ್ಲೀಷಲ್ಲಿ ಗೋ ಅವೇ ಅಥವಾ ಗೆಟ್ ಔಟ್ ಅಂತ ಹೇಳ್ತೀವಿ. ಇದಿಷ್ಟು ಆಂಗ್ಲ ಭಾಷೆಯ ಚಿಕ್ಕ ಚಿಕ್ಕ ವಾಕ್ಯಗಳು ಮತ್ತು ಕೆಲವು ಆರ್ಡರ್ ಮಾಡುವಂಥ ಪದಗಳು. ಹೀಗೆ ಆಂಗ್ಲ ಭಾಷೆಯಲ್ಲಿ ಇನ್ನೂ ಹಲವಾರು ಪದಗಳಿವೆ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಹೇಳಿದ್ರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.